ಇದು ನಮ್ಮ ಕೊಕ್ಕೋ ಕೊಕ್ಕೋ ಪಾಡಿನ ಕೆಲಸ ಮಾಡುವಂತ ಸ್ಥಳ. ಈಗ ನೀವು ಇದರಲ್ಲಿ ಜೀಪಲ್ಲಿ ನೋಡಿರ್ಬೋದು, ಕೊಕ್ಕೋ ಎಲ್ಲ ಹಾರ್ವೆಸ್ಟ್ ಆಗಿ ಇದು ನಮ್ಮ ಒಂದು ಜಾಗದಿಂದ ಬಂತು. ಇದ್ರೊಳಗೆಲ್ಲ ಕೊಕ್ಕೋ ಉಂಟು. ಸೊ ಈ ಕೊಕ್ಕೋವನ್ನ ನಾವು ಯಾವಾಗ್ಲೂ ಹೆಚ್ಚಾಗಿ ವಾರದಲ್ಲಿ ಒಮ್ಮೆ ಕೊಯ್ಸುವಂತದ್ದು. ವಾರದಲ್ಲಿ ಒಂದ್ ದಿವಸ ಕೊಯ್ಸಿ ಒಡೆದು ಎಲ್ಲವನ್ನ ಇಲ್ಲಿಯೇ ಫರ್ಮೆಂಟೇಶನ್ ಮಾಡಿ ಹುಳಿ ಬರಿಸುದು ಅಂತ ಹೇಳ್ತೇವೆ. ಅದನ್ನ ಮಾಡಿ ಆನಂತರ ಇಲ್ಲಿಯೇ ಒಣಗಿಸಿ ಆನಂತರ ನಾವು ಶೇಖರಣೆ ಮಾಡಿ ಇಡ್ತೇವೆ ಕೊಕ್ಕೋದ ಬೀಜವನ್ನ. ಇದೆರಡು ನಮಗೆ ಕೊಕ್ಕೋದ ಮಿಷನ್ಗಳು. ಈ ಎರಡು ಮಿಷನ್ ಅನ್ನ ನನ್ನ ಕ್ಲಾಸ್ಮೇಟ್ ಅವರು ಈಗ ಇಲ್ಲ ನಮ್ಮ ಜೊತೆ. ಅವರು ಈಗ ಸದ್ಯ 1 ತಿಂಗಳ ಹಿಂದೆ ದೈವಾಧೀನರಾದ್ರು. ಮಹಾಬಲೇಶ್ವರ್ ಅಂತ ಹೇಳಿ ಅವರು ನನಗೆ ಡಿಸೈನ್ ಮಾಡಿ ಕೊಟ್ಟದ್ದು. ಒಂದು 2 HP ಮೋಟರ್ ಉಂಟು ಅದಕ್ಕೆ 4 ಜನ ಕೂತು ಕೊಕ್ಕೋವನ್ನ ಬಿಡಿಸಬಹುದು. ನಮ್ಗೆ ಸಾಧಾರಣ ಇದರ ಸಮಯದಲ್ಲಿ ಕೊಕ್ಕೋದ ಬೆಳೆ ಬರುವಂತ ಸಮಯದಲ್ಲಿ ವಾರಕ್ಕೆ ಸಾಧಾರಣ 1 ಟನ್ನಿನಷ್ಟು ಬೀಜ ಸಿಗ್ತದೆ. ಹಾಗಾದ ಕಾರಣ ಅಷ್ಟನ್ನ ಒಂದು ಒಡ್ಕೊಳ್ಳಿಕ್ಕೆ ನಿಮಗೆ ಕೈಯಲ್ಲಿ ಬಿಡಿಸುವಂತದ್ದು ಉಗುರೆಲ್ಲ ಬಿಚ್ಚಿ ಹೋಗ್ತದೆ. ಹಾಗಾದ ಕಾರಣ ನಾವು ಈ ತರದ ಮೆಷಿನ್ ಅನ್ನ ಒಂದು ಮೆಷಿನ್ ಮಾಡಿಕೊಡಿ ಅಂತ ಹೇಳಿ ಮಹಾಬಲೇಶ್ವರ ಹತ್ರ ಹೇಳಿದಾಗ ಅವರು ಈ ತರದ ಮೆಷಿನ್ ಅನ್ನ ಮಾಡಿಕೊಟ್ರು ನಮಗೆ. ಬೀಜ ಇದರಲ್ಲಿ ನೀವು ಇದು ಮಾಡ್ತೀರಾ? ಹಾಗೆ ಬಿಡಿಸಿದ ಬೀಜವನ್ನ ಈ ತರದ ಬಾಕ್ಸ್ ಅಲ್ಲಿ ಹಾಕ್ತೇವೆ. ಈ ಬಾಕ್ಸ್ ಗೆ ನೀವು ನೋಡಬಹುದು, ಇದು 2x2x2 ಬಾಕ್ಸ್, 2 ಅಡಿ ಬೈ 2 ಅಡಿ ಬೈ 2 ಅಡಿ. ಇದಕ್ಕೆ ಈ ತರದ್ದೇ ಹೋಲ್ಸ್ ಮಾಡ್ತೇವೆ. ಇದೆಲ್ಲ ವೈಜ್ಞಾನಿಕವಾಗಿ ಮಾಡಿದಂತಹ ಬಾಕ್ಸುಗಳು. ಇದರಲ್ಲಿ ಹೇಗೆ ಹಾಕ್ತೇವೆ ಅಂತ ಹೇಳಿ ಅಂತ ನೋಡಿ. ಶುರುವಿನ ದಿವಸ ನಾವು ಯಾವುದೇ ರೀತಿಯ ಬಾಳೆ ಎಲೆ ಎಲ್ಲ ಏನು ಇಲ್ಲದೆ ಅದನ್ನ ಸೀದಾ ಡೈರೆಕ್ಟ್ ಆಗಿ ಹಾಕ್ತೇವೆ. ಇದು ಪ್ರಥಮ ದಿನ. ಇದು ಇವಾಗ ಇದಕ್ಕೆ 4 ದಿವಸ ಆಯ್ತು. ಮುಟ್ಟಿ ನೋಡ್ಬೋದು ನೀವು ಇದೆಷ್ಟು ಬಿಸಿ ಉಂಟು ಅಂತ ಹೇಳಿಕೊಂಡು. ಈಗ ಒಳ್ಳೆ ಹೀಟ್ ಡೆವಲಪ್ ಆಗ್ತದೆ. ಹೌದು. ಇನ್ನು ಒಳಗೆ ಹೋದಾಗ ನಮ್ಗೆ ಸಾಧಾರಣ ಒಂದು 55 ಡಿಗ್ರಿ ಅಷ್ಟು ಬಿಸಿ ಇರ್ತದೆ. ಒಳಗೆ 45ರಿಂದ 50 ಡಿಗ್ರಿ ಅಷ್ಟು ಬಿಸಿ ಇರ್ತದೆ. ಸೊ ಕೊಕ್ಕೋ ಬಿಳಿ ಇರುವಂತಹದ್ದು ಬೀಜ ಹೇಗೆ ನೋಡಿ ಹೀಗೆ ಈ ಬಣ್ಣಕ್ಕೆ ಬರ್ತದೆ. ಇನ್ನು ಕೂಡ ಬಣ್ಣ ಕಂದು ಬಣ್ಣಕ್ಕೆ ತಿರುಗಿ ಒಳಗಿನದ್ದು ಕೂಡ ಅದರ ಒಳಗಿನ ಪಲ್ಪಿನ ಭಾಗ ಕೂಡ ಅದು ನೇರಳೆ ಬಣ್ಣದಿಂದ ಈ ಚಾಕ್ಲೇಟ್ ಬಣ್ಣಕ್ಕೆ ತಿರುಗಬೇಕು. ಆವಾಗ ನಾವು ಫರ್ಮೆಂಟೇಶನ್ ಅನ್ನ ಬ್ಲಾಕ್ ಮಾಡ್ಬೇಕಾಗ್ತದೆ, ನಿಲ್ಲಿಸ್ತೇವೆ, ಸ್ಟಾಪ್ ಮಾಡ್ತೇವೆ. ಆ ನಂತರ ಅದನ್ನು ಬಿಸಿಲಿಗೆ ಒಣಗಿಸ್ತೇವೆ. ಸೊ ಶುರುವಿನ ದಿವಸ ಮಾತ್ರ ಅದರ ನೀರನ್ನ ಇಳಿದು ಹೋಗ್ಲಿಕ್ಕೆ ನಾವು ಬಾಳೆ ಎಲೆ ಅಂತ ಹಾಕುದಿಲ್ಲ. ಆ ನಂತರ ಈ ತರ ಅಡಿಯಲ್ಲಿ ಬಾಳೆ ಎಲೆಯನ್ನ, ಎಲ್ಲ ಬದಿಯಲ್ಲಿ ಬಾಳೆ ಎಲೆಯನ್ನ ಹಾಕಿ ಅದನ್ನು ಮುಚ್ಚಿ ಆಮೇಲೆ ದಪ್ಪಕ್ಕೆ ಗೋಣಿಯನ್ನ ಹಾಕ್ತೇವೆ. ಪ್ರತಿದಿನ ಇದನ್ನ ತಿರುಗಿಸ್ತೇವೆ. ಇದರಲ್ಲಿ ಇಲ್ಲ, ಹೆಚ್ಚು ಕಡಿಮೆ ಸ್ವಲ್ಪ ಕಮ್ಮಿ ಜಗ್ಗುತ್ತದೆ. ಅದರ ನೀರಿನ ಅಂಶ ಎಲ್ಲ ಹೋಗಿ ಆಗುವಾಗ ಹಾಗೆ ಜಗ್ತದೆ ಅದು. ಟೋಟಲ್ ಆಗಿ ಬೀಜ ಬಿಡಿಸಿ ಇದರಲ್ಲಿ ಹಾಕಿ ಎಷ್ಟು ದಿನ ಬೇಕು ಮೇಡಮ್? ಒಟ್ಟು 6 ದಿವಸ. 6 ದಿವಸದಲ್ಲಿ ನಿಮ್ಗೆ ಆ ನಂತರ 5 ಅಥವಾ 6 ದಿವಸ ಬಿಸಿಲು ಬೇಕು. ಹಾಗೆ ಮಳೆಗಾಲದಲ್ಲಿ ಬಿಸಿಲು ಇರುವುದಿಲ್ಲ, ಕೊಕ್ಕೋ ಇರ್ತದೆ. ಆವಾಗ ಅದನ್ನ ಒಣಗಿಸ್ಲಿಕ್ಕೆ ಬೇಕಾಗಿ ಡ್ರೈಯರ್ ಅನ್ನ ಮಾಡ್ಕೊಂಡಿದ್ದೇವೆ. ಹೌದು, ಡ್ರೈಯರ್ ನಮ್ಮ ಆಫೀಸ್ ಅಲ್ಲಿ ಉಂಟು. ಸೊ ಹೀಗೆ ಇರ್ತದೆ. ಅದನ್ನು ಜಸ್ಟ್ ಅದಕ್ಕೆ ಹಾಕಿ ತೆಗೆದ್ರೆ ಆಯ್ತು, ಇಷ್ಟೇ. ಕ್ಲೀನ್ ಆಯ್ತು. ಸೊ ಈ ರೀತಿ ಪ್ರತಿಯೊಂದು ಕೊಕ್ಕವನ್ನು ಹೀಗೆ ಕೊಡ್ತಾ ಹೋದ್ರೆ ಆಯ್ತು. ಅದನ್ನು ಒಳಗೆ ಹಾಕುದು, ಹೊರಗೆ ತೆಗೆಯುದು. ತೆಂಗಿನ ತುರಿಗೆ ನೀವು ಬಲ ಹಾಕ್ಬೇಕು, ಇದಕ್ಕೆ ಬಲ ಇಲ್ಲ. ಜಸ್ಟ್ ಹೀಗೆ ಹಾಕಿ ಬಿಟ್ರೆ ಆಯ್ತು, ಇಷ್ಟೇ. ಇದೊಂದು ಒಳ್ಳೆ ಮಾಹಿತಿ. ಹೌದು. ಅದು ಹಿಂದೆ 1 ವರ್ಷ ಆಯ್ತು. ನಾನು ಹೇಳಿದೆ ನಮ್ಗೆ ಕೃಷಿ ಜೊತೆಗೆ ಅದಕ್ಕೆ ಪೂರಕವಾಗಿ
ಏನನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ತೇವೆ. ಇದು ಯಾವುದು ತಳಿ ಯಾವುದು ಇದು? ಇದು ವೆಸ್ಟ್ ಕೋಸ್ಟ್ ಆಲ್ WCT. ಇದು ಸಹ ಉಂಟು ಇಲ್ಲಿ. ಇದು ಅದೇಯಾ? ಇದು ಕೂಡ ಅದೇ, ಇಲ್ಲಿ ಇರುದೆಲ್ಲ ಅದೇ. ಬಾರಿ ದೊಡ್ಡ ಇದರಲ್ಲಿ ಮಾಡಿದ್ದೀರಿ. ಕಂಪೋಸ್ಟ್ ಘಟಕ. ನಮ್ಮ ಕಂಪೋಸ್ಟ್ ಘಟಕದ ವಿಶೇಷ ಏನು ಅಂತಂದ್ರೆ, ನಾವು ಕಂಪೋಸ್ಟ್ ಮಾಡೋದು ಒಂದು ಬೇರೆ ವಿಧಾನ. ಇದನ್ನ ವಾರಣಾಸಿ ರಿಸರ್ಚ್ ಫೌಂಡೇಶನ್ ಮೆಥಡ್ ಅಂತ ನನ್ನ ಗಂಡ ಹೆಸರು ಕೊಟ್ಟದ್ದು, ಅವರದ್ದೇ ಇದು. ಎಲ್ಲ ಕಡೆಯಲ್ಲಿ ಸಹ ಹೇಗೆ ಅಂತಂದ್ರೆ, ದೊಡ್ಡ ದೊಡ್ಡ ತೊಟ್ಟಿ ಇರ್ತದೆ, ಎಲ್ಲ ಕಸವನ್ನ ವೇಸ್ಟ್ ಅನ್ನೆಲ್ಲ ತಂದು ಅದಕ್ಕೆ ಹಾಕುದು, ಆನಂತರ ಅದನ್ನು ಒಮ್ಮೆ ತಿರುಗಿಸುದು, ಅದಕ್ಕೆ ಕವರ್ ಇರುದಿಲ್ಲ. ಎಷ್ಟೋ ಕಡೆಯಲ್ಲಿ ಬಿಸಿಲು ಮಳೆ ಎಲ್ಲ ಬರ್ತಾ ಇರ್ತದೆ, ನೀರು ಬೀಳ್ತದೆ, ಅಷ್ಟಾಗುವಾಗ ಅದರ ಪೋಷಕಾಂಶಗಳೆಲ್ಲ ತೊಳೆದು ಹೋಗ್ತದೆ. ಆ ರೀತಿಯಾಗಿ ಆದ್ರೆ ಕಂಪೋಸ್ಟಿನ ಕೊನೆಯ ಅದರ ಭಾಗ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುವುದಿಲ್ಲ, ಕಡಿಮೆ ಆಗ್ತದೆ, ಅದರದ್ದು ಎಲ್ಲ ಜಾರಿ ಹೋಗಿರ್ತದೆ. ಸೊ ಹಾಗಾಗಿ ಏನ್ ಆಲೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಕಂಪೋಸ್ಟ್ ಮಾಡುವಾಗ ನಾವು ಅಡಿಯಲ್ಲಿ ಮತ್ತು ಮೇಲೆ ಅದಕ್ಕೆ ಕವರ್ ಮಾಡುವ ಹಾಗೆ ಮಾಡಿ ಅದರದ್ದೇ ಒಂದು ಮನೆ, ಸಣ್ಣ ಮನೆ ಆ ರೀತಿಯಾಗಿ ಮಾಡಿದ್ರೆ. ಇದು ಅಡಿಕೆ ಹಾಕಿದ್ರಿ ಅಲ್ಲ? ಹೌದಾ, ಅಡಿಗೆ ಕೂಡ ಪ್ಲಾಸ್ಟಿಕ್. ಇಲ್ಲಿ ನೋಡಿ ನಿಮ್ಗೆ ಅಡಿಯಲ್ಲಿ ಪ್ಲಾಸ್ಟಿಕ್. ಹೌದೌದು ಕಾಣ್ತದೆ. ಅದ್ರಲ್ಲಿ ಈ ತರ ಆಗಿ. ಆಮೇಲೆ ಇದು ಕೂಡ ಹಾಗೆ, ಇದರ ಕಾಯರ್ ಪಿತ್ ಏನು ತೆಂಗಿನ ಸಿಪ್ಪೆಯ ನಾರು, ಹೌದು ಹುಡಿ, ಹೌದು. ಈ ಹುರಿ ಹಗ್ಗ ಮಾಡಿದ ಮೇಲೆ ಈ ತರದ್ದು ವೇಸ್ಟ್ 70% ವೇಸ್ಟ್ ಎಲ್ಲ ಫ್ಯಾಕ್ಟರಿಗಳ ಹೊರಗೆ ರಾಶಿ ಬಿದ್ದಿರ್ತಿತ್ತು ಮೊದಲು. ಅದಕ್ಕೆ ಮಳೆ ನೀರು ಬಿದ್ದು ಅದರಿಂದ ಕೆಂಪು ಕೆಂಪು ನೀರು, ಫಿನಾಲಿಕ್ ನೀರು ಎಲ್ಲ ಹೋಗಿ ಸುತ್ತಲಿನ ವಾಟರ್ ಬಾಡೀಸ್ ಅನ್ನೆಲ್ಲ ಹಾಳು ಮಾಡ್ತಾ ಇತ್ತು. ಸೊ ಅದನ್ನ ನೋಡಿ ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇದರ ಬಗ್ಗೆ ಸಾಕಷ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಎಲ್ಲ ಆಗಿತ್ತು. ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲ ಆಗಿತ್ತು. ಅಲ್ಲಿ ಎಲ್ಲ ಹೋಗಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಂಡು, ಅನಂತರ ಅವರೇ ಒಂದು ಈ ರೀತಿಯ ಈ ಶೇಪಿನ ಕಂಪೋಸ್ಟಿನ ಒಂದು ಸಣ್ಣ ಸಣ್ಣ ಮನೆಗಳು, ಅದಕ್ಕೆ ಅದರ ಒಳಗೆ ಕಂಪೋಸ್ಟ್ ಆಗುವ ಹಾಗೆ ಸಾಕಷ್ಟು ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಮೊದಲೇ ಹಾಕಿದ್ದು. ಇದರಲ್ಲಿ ಏನೆಲ್ಲ ಪೋಷಕಾಂಶ ಉಂಟು ಅಂತಂದ್ರೆ, ತೆಂಗಿನ ಸಿಪ್ಪೆ ನಾರುಂಟು, ಅದ್ರ ಜೊತೆಗೆ ಕೋಳಿ ಗೊಬ್ಬರ ಉಂಟು, ಆನಂತರ ಸಾಕಷ್ಟು ಮಟ್ಟಿಗೆ ನಾವು ನಮ್ಮ ಲ್ಯಾಬ್ ಅಲ್ಲಿ ತಯಾರಾದಂತಹ ಮೈಕ್ರೋಬಿಯಲ್ ಕಲ್ಚರ್ಸ್ ಅನ್ನ, ಸೂಕ್ಷ್ಮಾಣು ಜೀವಿಗಳನ್ನ ಹಾಕ್ತೇವೆ. ಆ ಸೂಕ್ಷ್ಮಾಣು ಜೀವಿಗಳಲ್ಲಿ ಬೇರೆ ಬೇರೆ ವಿಧದ್ದು ಟ್ರೈಕೋಡರ್ಮ ಇರ್ತದೆ. ಟ್ರೈಕೋಡರ್ಮ ಶಿಲೀಂಧ್ರ, ಈ ತೋಟದಲ್ಲಿ ಬರುವಂತಹ ಸೊರಗು ರೋಗಗಳಿಗೆ ಅದಕ್ಕೆ ಎಲ್ಲ ಅದು ರಾಮಬಾಣ ಟ್ರೈಕೋಡರ್ಮ ಅಂತ. ಅದೊಂದು ಆ ರೀತಿಯ ಫಂಗಸ್ ಅನ್ನ ನಾವು ತಯಾರು ಮಾಡ್ತೇವೆ ನಮ್ಮ ಲ್ಯಾಬ್ ಅಲ್ಲಿ. ಅದ್ರ ಜೊತೆಗೆ ಕೊಳಿಸುವಂತ ಕೆಲವಾರು ಸೂಕ್ಷ್ಮಾಣುಗಳನ್ನ, ಆಸ್ಪರ್ಜಿಲ್ಲಸ್ ಇರ್ಬೋದು, ಆನಂತರ ಪೋಷಕಾಂಶಗಳನ್ನ ಸಿಂಪ್ಲಿಫೈ ಮಾಡಿ ಕೊಡುವಂತದ್ದು ಫ್ರಿಚೂರಿಯಾ ಉದಾಹರಣೆಗೆ, ಅದು ಪೊಟ್ಯಾಷನ್ನ ಕರಗಿಸಿ ಕೊಡ್ತದೆ, ಭೂಮಿಯಲ್ಲಿರುವ ಪೊಟ್ಯಾಷನ್ನ ಅಥವಾ ಇದರಲ್ಲಿರುವ ಕಾಂಪ್ಲೆಕ್ಸ್ ಪೊಟ್ಯಾಷನ್ನ ಕರಗಿಸಿ ಕೊಡ್ತದೆ. ಆನಂತರ ಬ್ಯಾಸಿಲಸ್ ವೆರೈಟಿದು, ಬ್ಯಾಸಿಲಸ್ ಸಬ್ಟಿಲಿಸ್, ಬ್ಯಾಸಿಲಸ್ ಸರ್ಕ್ಯುಲೆನ್ಸ್, ಆನಂತರ ಸುಡೋಮೊನಾಸ್ ವೆರೈಟಿಯ ಬ್ಯಾಕ್ಟೀರಿಯಾಗಳು, ಇದನ್ನೆಲ್ಲವನ್ನು ನಾವು ನಮ್ಮ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನ ಅಭಿವೃದ್ಧಿ ಮಾಡಿ ಅದನ್ನ ಇದಕ್ಕೆ ನಾವು ಸೇರಿಸ್ತೇವೆ. ಹಾಗಾಗಿ ನಮ್ಮ ಫೈನಲ್ ಆಗಿ ಬರುವಂತ ಒಂದು 3 ತಿಂಗಳು ಈ ರೀತಿ ಇರ್ತದೆ, ಇದು ಮುಚ್ಚಿರ್ತದೆ. ಆನಂತರ ಬರುವಾಗ ನೋಡಿ, ಅದು ಒಳ್ಳೆ ಕಪ್ಪು ಕಪ್ಪು ಗೊಬ್ಬರದ ಹುಡಿಯಾಗಿ ನೀವು ನೋಡ್ಬೋದು ಇಲ್ಲಿ, ನಿಮ್ಗೆ ವ್ಯತ್ಯಾಸ. ಸೊ ಇದೀಗ ಕೊಡ್ಲಿಕ್ಕೆ ರೆಡಿಯಾಗಿ ಇರ್ತದೆ, ರೆಡಿಯಾದ ಗೊಬ್ಬರ. ಚಾಹುಡಿ ತರ ಆಗಿದೆ. ಹೌದು, ಚಾಹುಡಿ ತರ ಆಗಿದೆ. ಯಾಕಂತ ಹೇಳಿದ್ರೆ ಇದು ಲೇಯರ್ ನೀವು ಇದು ಮಲ್ಟಿವೇ ಮಾಡ್ತಾ ಬರ್ಬೇಕು, ನಂತರ ಕೊನೆಗೆ ಇದು ಈ ಶೇಪ್ ಅಲ್ಲಿ ತಂದು ಪ್ಲಾಸ್ಟರಿಂಗ್ ಕವರ್ ಮಾಡ್ಬೇಕು. ಉದಾಹರಣೆಗೆ ರೋಡ್ ಸೈಡ್ ಅಲ್ಲಿ ಜಲ್ಲಿ ರಾಶಿ ಹಾಕಿರ್ತಾರೆ, ಇದಕ್ಕೆ ನೀರೆಲ್ಲ ಇದು ಕೊಡ್ಲಿಕ್ಕೆ ಉಂಟಾ? ಫಸ್ಟ್ ಗೆ ಮಾಡುವಾಗ್ಲೇ ಕೊಡ್ಬೇಕು. ಒಂದು 70% ಮಾಯಿಶ್ಚರ್ ಸುರುವಿಗೆ ಕೊಡ್ಬೇಕು ನಾವು. ಅದು ಹೀರಿಕೊಂಡು ಮತ್ತೆ ಅದರಲ್ಲಿ ಒಂದು ಕೊನೆಗೆ ಆಗುವಾಗ ನಮಗೆ ಸಾಧಾರಣ ಹೆಚ್ಚು ಕಡಿಮೆ 50% 60%, 65% ಮಾಯಿಶ್ಚರ್ ಅದರಲ್ಲಿ ರಿಟೈನ್ ಆಗಿರ್ತದೆ. ಈ ರೀತಿ ಕವರ್ ಮಾಡುದ್ರಿಂದ ನಮಗೆ ಅದರಲ್ಲಿರುವಂತಹ ಪೋಷಕಾಂಶಗಳು ತೊಳೆದು ಹೋಗುವಂತದ್ದಿಲ್ಲ, ಮೇಲೆ ಮಾಡು ಕೂಡ ಇರ್ತದೆ, ಅಥವಾ ಅಮೋನಿಯಾ ಆಗಿ ಲಾಸ್ ಆಗುವುದಿಲ್ಲ, ಅದು ಗ್ಯಾಸ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ. ಆನಂತರ ಯಾವುದೇ ನಾಯಿಗಳು ಬಂದು ಇಲ್ಲಿ ಉಪದ್ರ ಕೊಡ್ಲಿಕ್ಕಿಲ್ಲ, ಕವರ್ ಆಗಿರ್ತದೆ ಸೈಡ್ ಅಲ್ಲಿ ಎಲ್ಲ. ಆನಂತರ ಮೇಲ್ಗಡೆಯಿಂದ ಹಾರದ ಹಾಗೆ ಎಲ್ಲ ಮಾಡಿದ್ರೆ ಅದನ್ನ ರೆಡಿ ಆದವಾಗ ಬಳಸ್ತಾ ಹೋಗ್ಬೋದು. ಇದೀಗ ಬಳಸ್ತಾ ಇದ್ದೇವೆ. ನಾನು ಇದು ಫಸ್ಟ್ ಈ ತರ ಒಂದು ನೋಡಿ, ಇಷ್ಟು ದೊಡ್ಡ ಒಂದು ಶೆಡ್ ಮಾಡಿ ನೋಡಿ,
ಎಷ್ಟು ದೊಡ್ಡ ಒಂದು ಶೆಡ್ ಮಾಡಿದ್ದಾರೆ. ಶೆಡ್ ಮಾಡಿ ಈ ತರ ಒಂದು ಶೆಡ್ ನ ಒಳಗೆ ತಯಾರು ಮಾಡಿದ್ದು ಫಸ್ಟ್ ನೋಡುದು ನಾವು. ಎಲ್ಲ ತೋಟದ ಒಳಗೆ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ. ಕೆಲವು ನರ್ಸರಿಗಳನ್ನವರು ತಕೊಂಡು ಹೋಗ್ತಾರೆ, ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಎಲ್ಲ ನರ್ಸರಿ ತಕೊಂಡು ಹೋಗ್ತಾರೆ. ಸೊ ಇದು ನಮ್ಮ ಬೇರೆ ಬೇರೆ ರೀತಿಯ ಗೊಬ್ಬರದ ಭಾಗಗಳು. ಬಯೋ ಕಂಪೋಸ್ಟ್ ಅಂತ ಹೇಳಿ ಒಂದು ಗೊಬ್ಬರ ಉಂಟು. ಆನಂತರ ಸೂಪರ್ ಬ್ಲೂಮ್ ಅಂತ ಇದು ಈಗ ತುಂಬಿಸಿ ಇಟ್ಟಿದ್ದೀರಿ ಅಲ್ವಾ? ಹೋಗ್ಲಿಕ್ಕೆ ರೆಡಿ ಆದಂತ ಆರ್ಡರ್ ಬಂದ ಹಾಗೆ ನಾವು ಅದನ್ನ ಪ್ಯಾಕ್ ಮಾಡಿ. ಎಷ್ಟಾಗ್ತದೆ ಮೇಡಮ್ ಒಂದು ಬ್ಯಾಗ್? ಇದು ಒಂದು ಬ್ಯಾಗ್ ಅಲ್ಲಿ ಎಷ್ಟು ಕೆಜಿ ಇದು? ಇದು 20 ಕೆಜಿಯಾ? 10 ಕೆಜಿ. 10 ಕೆಜಿ ಅಲ್ವಾ? 10 ಕೆಜಿ. ಇದಕ್ಕೆ 350 ಅಂತ. ಇದಕ್ಕೆ 350 ಅಲ್ವಾ? ಹೌದು. ಓಕೆ ಓಕೆ ಓಕೆ. ಅಂದ್ರೆ ಅಷ್ಟೊಂದು ಉತ್ತಮವಾದ ಒಂದು ಕ್ವಾಲಿಟಿಯ ಈ ಗೊಬ್ಬರವನ್ನು ನೀವು ಪ್ಯಾಕೆಟ್ 25 ಕೆಜಿಗೆ 550 ಆಗ್ತದೆ. ಇನ್ನೊಂದು 40 ಕೆಜಿಯ ಬ್ಯಾಗ್ ಉಂಟು. ಇದು ಯಾವ್ದಕ್ಕೂ ಎಲ್ಲದಕ್ಕೂ ಹಾಕ್ಬೋದಲ್ಲ? ಅಲ್ಲ, ಎಲ್ಲದಕ್ಕೂ ನಾವು ಬಳಸದೇ ಗೊಬ್ಬರ. ಅಲ್ಲ, ಇದು ಯಾವ್ದಕ್ಕೂ ಹಾಕ್ಬಾರ್ದು, ಯಾವ್ದಕ್ಕೂ ಹಾಕ್ಬಾರ್ದಂತ ಇಲ್ಲ, ಯಾವ್ದಕ್ಕೂ ಹಾಕ್ಬಾರ್ದು. ಓಕೆ, ಒಳ್ಳೆಯದು ಮಾಹಿತಿ ನಿಮ್ದು. ನಿಮ್ಮ ನಂಬರ್ ಎಲ್ಲ ಒಂದು ಕೊಟ್ರೆ ಬೇಕಾದವರು ನಿಮ್ಮ ಹತ್ರ ಕೊಡ್ಬೋದಲ್ಲ. ನೋಡಿ ಇಲ್ಲಿ ರೆಡಿ ಆಗ್ತಾ ಉಂಟಲ್ವಾ? ಇದೆಲ್ಲ ರೆಡಿ ಆಗ್ಲಿಕ್ಕೆ ಇದೆಲ್ಲ ಜಾಗವು ಅದಕ್ಕೆ. ಈಗ ಅಲ್ಲಿ ಅಡಿಕೆ ಸಸಿ ಆಗ್ತಾ ಉಂಟು, ನರ್ಸರಿ ಆಗ್ತಾ ಉಂಟು ಅಂತ. ಹಾಗಾದ ಕಾರಣ ಇದಕ್ಕೆ ಹಾಕಿದ್ದೇವೆ. ನೀವು ನೋಡ್ಬೋದು, ಈ ಅಡಿಕೆ ಸಸಿ ಹಾಕಿದ ಕೂಡಲೇ ನಾವು ಅದಕ್ಕೆ ಹರಿವೆ ಬೀಜವನ್ನ ಹಾಕಿ ಬಿಡ್ತೇವೆ. ಸೊ ಅದು ಆಮೇಲೆ ಹರಿವೆ ಗಿಡ ಬರ್ತಾ ಇದೆ. ಎಳತ್ತು ಬಂದಾಗಿ ತುಂಬಾ ದೊಡ್ಡ ಆಗ್ಲಿಕ್ಕೆ ಬಿಡಬಾರ್ದು ಹರಿವೆ ಗಿಡವನ್ನ. ನಾವು ಇಲ್ಲಿ ಒಂದು ಎಲ್ಲರೂ ನಮ್ಮ ಗೆಸ್ಟ್ಗಳು ಇವರು ಎಲ್ಲ ಆಗುವಾಗ ಕೆಲವು ದಿವಸ ಮಾಡುವ ಘಟಕ, ಇನ್ನೊಂದು ಗೊಬ್ಬರ ಆಗ್ರೋಮಿಕ್ಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುವಂತ, ಪೋಷಕಾಂಶಗಳಿರುವಂತ ವಸ್ತುಗಳನ್ನ ತಕೊಂಡ್ ಬಂದು, ಉದಾಹರಣೆಗೆ ಹೇಳಲಿಕ್ಕೆ ಹೋದ್ರೆ ಇದು ಕೋಳಿ ಗೊಬ್ಬರ, ಆನಂತರ ಈ ಗೋಡೌನ್ನ ಒಳಗೆ ಹರಳು ಹಿಂಡಿ, ಕಹಿಬೇವಿನ ಹಿಂಡಿ ಅದಿರ್ತದೆ. ಆನಂತರ ಅದಕ್ಕೆ ಬೂದಿ ಸತ್ವವನ್ನ ಕೂಡ ಸೇರಿಸ್ತೇವೆ. ಬೂದಿ ಇದೆಲ್ಲವನ್ನ ಸೇರಿಸಿ ಆಗ್ರೋಮಿಕ್ಸ್ ಅಂತ ಹೇಳುವಂತ ಒಂದು ಇನ್ನೊಂದು ಗೊಬ್ಬರವನ್ನ ಮಾಡ್ತೇವೆ, ಪೋಷಕಾಂಶ ಭರಿತವದ್ದು. ಇದು ನಾವು ಸಾಧಾರಣ ಯೂರಿಯಾಕ್ಕೆ ನಾವು ಕಂಪೇರ್ ಮಾಡಬಹುದು. ಈ ಗೊಬ್ಬರವನ್ನು ಬೇಗ ಪೋಷಕಾಂಶಗಳನ್ನ ಬಿಟ್ಟು ಕೊಡ್ತದೆ. ಅದನ್ನೆಲ್ಲ ಮಿಕ್ಸಿಂಗ್ ಘಟಕ ಇದು. ಎಲ್ಲ ಮಿಷನರಿ ಹೋಗ್ತದೆ ಅಲ್ಲಿ, ಲಿಫ್ಟಿಂಗ್ ಆಗ್ತದೆ ಅಲ್ವಾ? ಹೌದು, ಎಲ್ಲ ಅದರಲ್ಲಿ ಅಲ್ಲಿ ಕನ್ವೇಯರ್ ಬೆಲ್ಟ್ ಅಲ್ಲಿ ಹೋಗಿ ಇದರಲ್ಲಿ ಹರಳು ಹಿಂಡಿದ್ದು, ಕೈ ಬೇವಿನ ಹಿಂಡಿ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡಿನಿಂದ ಕೆಲವು 4 ಮಕ್ಕಳು, 2 ಜನ ಮಕ್ಕಳು ಮತ್ತೆ ಅವರ ಟೀಚರ್ಸ್ ಅವರು ಬಂದು ಇದನ್ನ ಇಲ್ಲಿ ಒಂದು ಪ್ರಾಜೆಕ್ಟ್ ಆಗಿ ಮಾಡಿದ್ದಾರೆ. ಇದು ಸೋಲಾರ್ ಪ್ಯಾನೆಲ್, ಸೆಕೆಂಡ್ ಹ್ಯಾಂಡ್ ಸೋಲಾರ್ ಪ್ಯಾನೆಲ್, ವೇಸ್ಟ್ ಸೋಲಾರ್ ಪ್ಯಾನೆಲ್. ಗುಜರಿಗೆ ಹೋಗಿ ಅವರು ಸೋಲಾರ್ ಪ್ಯಾನೆಲ್ ಅನ್ನ ತಕೊಂಡ್ ಬಂದು ಅದರ ಮೂಲಕ ಮಾಡಿದಂತಹ ಒಂದು ಶೆಡ್ ಇದು. ಇದರ ಒಳಗೆ ನಾವು ನರ್ಸರಿಯನ್ನು ಮಾಡಬಹುದು. ಇದರಿಂದ ಸಾಧಾರಣ ನಮಗೆ 2 HP ಪವರ್ ಜನರೇಷನ್ ಆಗ್ತದೆ. ಹೌದಾ? 2 HP ನೋಡಿ ಇಲ್ಲಿ 2, 4, 6, 8, 16, 32 ಪ್ಯಾನೆಲ್ಸ್ ಉಂಟು ಒಟ್ಟು. ಅದರಲ್ಲಿ ಆ 32 ಪ್ಯಾನೆಲ್ಗಳಲ್ಲಿ ಉಂಟಾಗುವಂತಹ ಒಂದು ಎನರ್ಜಿಯನ್ನ ಅದನ್ನ ಕ್ಯಾಪ್ಚರ್ ಮಾಡಿ, ಅದನ್ನು ಸಹ ಹಾಕುದು ಸಹ ಹಾಗೆ ನಾರ್ತ್ ಸೌತ್ ಆಗಿ ಹಾಕಿದ್ದಾರೆ. ಸೊ ಅದನ್ನ ಕ್ಯಾಪ್ಚರ್ ಮಾಡಿ ಅದು ನಮಗೆ ಸಾಧಾರಣ 2 HP ಮೋಟರ್ನ ಅಷ್ಟು ಪಂಪಿಗೆ ಅಥವಾ ಮನೆಗೆ ಯಾವ್ದಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಇದು ಎಲ್ಲಿ ಹೋಗ್ತದೆ ಪವರ್? ಇದು ಇದೀಗ ಇನ್ನು ನಾವು ಟ್ಯಾಪ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕಷ್ಟೇ. ಮನೆಗೆ ಕನೆಕ್ಷನ್ ಮಾಡುವಂತ ಇದ್ದೇವೆ. ಇಲ್ಲಿಂದಲೇ ಸ್ವಲ್ಪ ಮುಂದೆ 2 ಮನೆಗಳುಂಟು. ಆ 2 ಮನೆಗಳಿಗೆ ಅವರ ಲೈಟ್, ಫ್ಯಾನ್ ಎಲ್ಲದರ ವ್ಯವಸ್ಥೆ ಇದರಿಂದ ಹೋಗ್ತದೆ. ಕರೆಂಟ್ ಇದ್ದು ನಿಮಗೆ ತಲೆಬಿಸಿ ಇಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಸೂರ್ಯ ಆರ್ಕ್ ಅಂತ ಇದಕ್ಕೆ ಅವರೇ ಇಟ್ಟ ಹೆಸರು. ಇದು ನಮ್ಮ ನರ್ಸರಿ. ನರ್ಸರಿಯಲ್ಲಿ ನಮ್ಗೆ ಪ್ರಾಮುಖ್ಯವಾಗಿ ನಾವು ಮಾಡುವಂತದ್ದು 4 ಗಿಡಗಳನ್ನ ನಾವಿಲ್ಲಿ ಅಭಿವೃದ್ಧಿ ಮಾಡಿ ಜನರಿಗೆ ಕೊಡುವಂತದ್ದು ನರ್ಸರಿಯಲ್ಲಿ. ಒಂದು ಅಡಿಕೆ, ಮತ್ತೊಂದು ಕೊಕ್ಕೋ, ಮತ್ತೊಂದು ತೆಂಗು, ಮತ್ತೊಂದು ಕಾಳುಮೆಣಸು, ಮತ್ತೊಂದು ಜಾಯಿಕಾಯಿ. ಈ 5 ಗಿಡಗಳನ್ನ ನಾವು ಅಭಿವೃದ್ಧಿ ಮಾಡಿ ಜನರಿಗೆ ಕೊಡ್ತೇವೆ. ಇದು ಕೊಕ್ಕೋದ ಗಿಡಗಳು. ಕೊಕ್ಕೋ ಈಗ ಬೀಜದ ಗಿಡಗಳು ಲಭ್ಯ, ಆನಂತರ ಕಷಿ ಗಿಡಗಳು ಕೂಡ ನಮ್ಮ ಹತ್ರ ಇದಾವೆ. ಇದೆಲ್ಲ ಬೀಜದ ಗಿಡಗಳು.
ಈ ಬೀಜದ ಗಿಡಕ್ಕೆ ಎಷ್ಟು ಮೇಡಮ್? ಎಷ್ಟು ಅಂತ ನನಗೆ ನೆನಪಿಲ್ಲ ಅದು. ಇದೆಲ್ಲ ಕಾಳು ಮೆಣಸಿನ ಗಿಡಗಳನ್ನ ನೋಡ್ತೀರಿ ನೀವು ಇಲ್ಲಿ ಬರುವಾಗ. ಇದು ಕಸಿ ಕಟ್ಟಿದಲ್ವಾ? ಹೌದು, ಎಲ್ಲ ಕಸಿ. ಹೌದು, ಕಾಳು ಮೆಣಸಿನ ಕಸಿ ಗಿಡಗಳು ಉಂಟು, ಈಚೆ ಗಿಡಗಳು ಉಂಟು. ನುಗ್ಗೆ 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 ಕಾಳು ಮೆಣಸಿನ ಕಸಿ ಗಿಡಗಳು ಉಂಟು. ಆಮೇಲೆ ನಾರ್ಮಲ್ ಉಂಟಲ್ವಾ? ಹೌದು, ಕಟ್ಟಿಂಗುಗಳು ಕೂಡ ಉಂಟು. ಆನಂತರ ಇದು ಜಾಯಿಕಾಯಿ ಗಿಡಗಳು. ಇದು ಜಾಯಿಕಾಯಿ ಅಲ್ವಾ? ಜಾಯಿಕಾಯಿ ಗಿಡಗಳು. ಅಲ್ಲಿಂದ ಆಚೆ ಮತ್ತೆ ಅಡಿಕೆ ಈ ಗಿಡ ಉಂಟು. ಕೊಕ್ಕೋದು ಇದು ಗ್ರಾಫ್ಟಿಂಗ್ ಅಲ್ವಾ? ಇದೆಲ್ಲ ಗ್ರಾಫ್ಟೆಡ್ ಕಸಿ ಗಿಡ. ದೊಡ್ಡದುಂಟು ಗಿಡ ಸಹ. ಹೌದು ಹೌದು ಹೌದು, ಸೀದಾ ಅವ್ರಿಗೆ ತಕೊಂಡೋಗಿ ನೆಟ್ಟು ಬಿಡ್ಬೋದು. ನಿಮ್ಮಲ್ಲಿ 3 ನೀವೇ ಮಾಡ್ತೀರಿ? ಒಂದು ಕಾಳು ಮೆಣಸು, ಕೊಕ್ಕೋ, ಹೌದು, ಮತ್ತೆ ನಿಮ್ಮ ಮತ್ತೊಂದು ಕಾಳು ಮೆಣಸು, ಕೊಕ್ಕೋ, ಅಡಿಕೆ, ತೆಂಗು, ಜಾಯಿಕಾಯಿ. ಜಾಯಿಕಾಯಿ ಇದು ನೀವು ಇಲ್ಲಿ ಓನ್ ಆಗಿ ಮಾಡ್ತೀರಾ? ನಾವೇ ಯಾಕೆಂದ್ರೆ ಇದಿಷ್ಟು ನಮ್ಮಲ್ಲೇ ಇರುವ ಗಿಡಗಳು. ಹೌದು, ನಾವ್ ಯಾವ್ದನ್ನು ಹೆಚ್ಚು ಹೊರಗಿಂದ ತಂದು ಕೊಡುದು ಕಡಿಮೆ, ತರುದಿಲ್ಲ. ಹಾಗೆ ಇನ್ನೆಲ್ಲಾರು ಸ್ವಲ್ಪ ಬೇಕಾದ್ರೆಲ್ಲ ನೋಡಿ, ಇದೆಲ್ಲ ಸ್ವಲ್ಪ ದೊಡ್ಡಾದ ಕೊಕ್ಕೋ ಗಿಡಗಳು ನೆಡ್ಲಿಕ್ಕೆ ತಯಾರಾದವು. ಇಲ್ಲಿ ರೇಟ್ ಇದೊಂದು ಇದು ಉಳಿದು ಉಳಿಯುವಷ್ಟು ನಾವು ತಯಾರು ಮಾಡುದೇ ಇಲ್ಲ. ಶೀಘ್ರ ಅಭಿವೃದ್ಧಿ ವಿಧಾನದಲ್ಲಿ ಕಾಳು ಮೆಣಸನ್ನ ಬೆಳೆಸುವಂತದ್ದು. ಹೌದು, ಇದು ನೆಲದಲ್ಲಿ ನೆಡುವಂತದ್ದು. ಆ ನಂತರ ಎಲ್ಲ ಬಿದಿರಿನ ದಂಬೆಗಳನ್ನ ಮಾಡಿ ಇದನ್ನ ಅದಕ್ಕೆ ಹೀಗೆ ಬಿಡ್ಬೇಕು. ಅದಕ್ಕೆ ಅಲ್ಲಿ ಬೇರು ಹೋಗ್ತದೆ ಅಲ್ವಾ? ಇದರಲ್ಲಿ ಬೇರು ಹೋಗ್ತದೆ. ಎರಡೆರಡು ಬೇರನ್ನ ಕಟ್ ಮಾಡಿ ಅದನ್ನ ಆ ರೀತಿಯಾಗಿ ಅಲ್ಲಿ ಆ ನರ್ಸರಿಗಳಲ್ಲಿ, ಅಲ್ಲಿ ತೊಟ್ಟೆ ಗಿಡಗಳಲ್ಲಿ ಹಾಗೆ ಬೇರು ಬಂದ ಗಿಡಗಳನ್ನ ಹೌದು, ಆ ನಂತರ 2-2 ಗಂಟೆ ನೆಟ್ಟು ತೊಟ್ಟೆಗೆ ಹಾಕ್ತಾ ಹೋಗುವಂತದ್ದು. ಹೌದು, ಆ ನಂತರ ಅಲ್ಲಿ ವಾಪಸ್ ಅದು ಪುನಃ ರೀಜನರೇಟ್ ಆಗಿ ಆಮೇಲೆ ಪುನಃ ಚೆನ್ನಾಗಿ ಬೆಳೀತದಲ್ವಾ? ಚೆನ್ನಾಗಿ ಬೆಳೀತದೆ. ಹೌದು ಹೌದು, ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಇದು ನಮ್ಮ ಲೋಕಲ್ ಊರಲ್ಲೇ ಸಿಗುವಂತಹ ವಸ್ತುಗಳನ್ನ ಬೆಳೆಸಿಕೊಂಡು ಹೈಡ್ರೋಪೋನಿಕ್ಸ್ ಮಾಡಿದಂತ ಒಂದು ವಿಧಾನ ಇದು. ಇದರಲ್ಲಿ ಇದು ನನ್ನ ಮಗ ಪಾರ್ಥನ ಫ್ರೆಂಡ್ ಬ್ರಾಡ್ ಅಂತ ಹೇಳಿಕೊಂಡು, ಅವನು ಇಡೀ ವಿಶ್ವಕ್ಕೆ ಒಂದು ಹೈಡ್ರೋಪೋನಿಕ್ಸ್ ಗೆ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಅವನು ಬಂದು ಇದನ್ನ ಮಾಡಿದಂಥದ್ದು. ಇಲ್ಲಿ ಕೆಳಗಡೆ ನ್ಯೂಟ್ರಿಯೆಂಟ್ ಇರುವಂತ ನೀರು ಉಂಟು ಇದ್ರಲ್ಲಿ. ಸೊ ಪಂಪ್ ಕಾಣ್ತದೆ ನಿಮ್ಗೆ, ಇದನ್ನ ಇಡೀ ರಿಸೈಕಲ್ ಮಾಡ್ತದೆ. ಹೆಚ್ಚಾದ ನೀರನ್ನ, ಹೀರುವಷ್ಟು ನೀರನ್ನ ಇದರಲ್ಲಿ ಇರುವ ಗೊಬ್ಬರ ಹೀರಿಕೊಳ್ತದೆ. ಹೀರಿಕೊಂಡು ಆನಂತರ ಹೆಚ್ಚಾದ ನೀರು ಇಲ್ಲಿ ಬಂದು ವಾಪಸ್ಸು ಅದಕ್ಕೆ ಹೋಗ್ತದೆ. ಹೌದು ಹೌದು, ಎಲ್ಲ ಇದು ನಮ್ಮಲ್ಲಿಯೇ ಇರುವಂತಹ ಮರ, ನಮ್ಮಲ್ಲೇ ಇರುವಂತಹ ಬಿದಿರನ್ನು ಉಪಯೋಗಿಸಿ. ಈಗ ನೀವು ಇದು ಮಾಡಿದಿರಿ, ಈಗ ಸ್ಯಾಂಪಲ್ ಆಗಿ ನೋಡ್ಲಿಕ್ಕೆ. ಹರಿವೆ ಮಾಡಿದ್ದೇವೆ, ಸಿಲರಿ ಮಾಡಿದ್ದೇವೆ. ಹೌದು, ಹಾಗೆ ಇದೊಂದು ಹೊಸ ಆವಿಷ್ಕಾರ ಅಲ್ವಾ? ಹೌದು, ಹೊಸತ್ತು ಅಂತಲ್ಲ, ನಮ್ಮ ಈ ಜಾಗಕ್ಕೆ ಹೊಸತ್ತು. ಹೌದು ಹೌದು ನೋಡಿ, ಎಲ್ಲ ಇಲ್ಲಿ ಕರೆಂಟ್ ಇದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಹೌದು ಚೆನ್ನಾಗಿ ಮಾಡಿದ್ದಾರೆ ನೋಡುವ. ಬಿದಿರನ್ನ ಕತ್ತರಿಸಿದ ಕೂಡಲೇ ಅದಕ್ಕೆ ಫಸ್ಟಿಗೆ ಬೋರಾಕ್ಸ್ ಸೊಲ್ಯೂಷನ್ ಒಂದು ಮಾಡ್ತೇವೆ. ಅದಾದ ನಂತರ ಕಾಪರ್ ಸಲ್ಫೇಟ್ ನ ಸೊಲ್ಯೂಷನ್ ಅಲ್ಲಿ ಹೀಗೆ ಅದರ ಜೀವ ಇನ್ನು ಪೂರ್ತಿಯಾಗಿ ಹೋಗುದ್ರಿಂದ ಮೊದ್ಲೇ, ಅಂದ್ರೆ ಅದು ಎಳ್ಕೊಳ್ಳುವ ಕ್ಯಾಪಿಲರಿ ಮೂವ್ಮೆಂಟ್ ಇರ್ಬೇಕು ಅದ್ರಲ್ಲಿ. ಆ ನೀರನ್ನ ಎಳ್ಕೊಂಡು ಪೂರ್ತಿ ಹೋಗುವಂತ ಅದರ ಗುಣ ಇರ್ಬೇಕು. ಅದು ಪೂರ್ತಿ ಸಾಯುವಂತ ಮೊದಲೇ ಇದು ನಾವು ಮಾಡುವಂತದ್ದು. ಇದು ಯಾವುದೇ ರೀತಿಯ ಹುಳಗಳಿಂದ ನಮ್ಮ ಬಿದಿರು ಡ್ಯಾಮೇಜ್ ಆಗದ ಹಾಗೆ ಮಾಡೋದು. ಒಂದನೇದಾಗಿ ಅಮಾವಾಸ್ಯೆಗೆ ಎದುರಾಗಿ ಬಿದಿರನ್ನ ಕತ್ತರಿಸುವಂತದ್ದು. ಆನಂತರ ಕತ್ತರಿಸಿದ ಕೂಡಲೇ ಬಿದಿರನ್ನ ಈ ತರ ನೇರ ಆಗಿ ಇಟ್ಟು ಈ ರೀತಿಯ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರೆ ಬಿದಿರಿಗೆ ಅದರ ಲೈಫ್ ಜಾಸ್ತಿ ಆಗ್ತದೆ, ಆಯುಷ್ಯ ಜಾಸ್ತಿ ಆಗ್ತದೆ. ನಮ್ಮ ನಾವು ಆಫೀಸಲ್ಲಿ ನೋಡ್ಬೋದು, ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಾವು ಬಿದಿರಿಂದ ಮಾಡಿರುವಂತದ್ದು ಇವತ್ತಿಗೂ ಗಟ್ಟಿಯಾಗಿ ಉಂಟು. ಒಳ್ಳೆ ಮಾಹಿತಿ. ಕೆಫೆ ಉಂಟು ಇಲ್ಲಿ, ಕೆಲವರಲ್ಲಿ ಕೆಲವರು ಇಲ್ಲಿ ಸಹ ಒಂದು ಡೈನಿಂಗ್ ಸಿಸ್ಟಮ್ ಮಾಡಿದ್ರಿ ಅಲ್ವಾ? ಓಪನ್ ಏರಿಯಾದಲ್ಲಿ. ಇದಕ್ಕೆ ಮೇಲಿಂದ ಬಿಡು ಮಾಡಲ್ ಹಾಕಿದ್ದು ನೋಡಿ. ಅದು ನನ್ನ ಮಗನ ಒಂದು ಬ್ಯಾಲೆನ್ಸ್ ಬೋರ್ಡ್. ಅವನಿಗೆ ಈ ರೀತಿಯ ಅಡ್ವೆಂಚರ್ ಆಕ್ಟಿವಿಟಿಯಲ್ಲೆಲ್ಲ ಭಾರಿ ಇಷ್ಟ. ಅದಕ್ಕೆ ಬೇಕಾಗಿ ಸೊ ಇದ್ರಲ್ಲಿ ಹೀಗೆ ನಿಂತು ಬ್ಯಾಲೆನ್ಸ್ ಮಾಡುವ ಹಾಗೆ. ಸೊ ಇದ್ರಲ್ಲಿ ಹೀಗೆ ಹತ್ತಿ ಹೀಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇರುತ್ತದೆ.
ಸೊ ಬ್ಯಾಲೆನ್ಸ್ ಫುಡ್. ಸಾಕು. ಹೇಳಿ. ಇದು ನಮ್ಮ ಕೆಫೆ. ನಮ್ಮಲ್ಲಿಗೆ ಬರುವ ಗೆಸ್ಟ್ಗಳಿಗೆ, ಯಾರೆಲ್ಲ ಅತಿಥಿಗಳು ಬರ್ತಾರೆ ಅವರಿಗೆಲ್ಲ ಊಟೋಪಚಾರದ ವ್ಯವಸ್ಥೆ ನಾವಿಲ್ಲಿ ಮಾಡುವಂತದ್ದು. ಈಗಾಗಲೇ 2 ತಂಡ ಇದ್ದಾರೆ, ಬೇರೆ ಬೇರೆ ಗುಂಪಿದ್ದಾರೆ. ಈ ಮಕ್ಕಳೆಲ್ಲ ಅಲ್ಲಿಂದ ಬಂದದ್ದು? ಇವರೆಲ್ಲ ಬೆಂಗಳೂರಿನ ಮಕ್ಕಳು. Yes, come for some information. He'll take a picture. Is it okay? ಬನ್ನಿ, ಅವರನ್ನ ಕರೀರಿ. ಎಂತ ಇಡ್ಲಿ? ಅದು ಇದನ್ನ ಇಡಿ ಒಳಗಿಡಿ.